ಇನ್ನು ಚಂದ್ರು ಅಂತ ಹೇಳಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅವರು ಕೂಡ ಅಲ್ಲೇ ಹೋಗಿದ್ರು. ನಮಸ್ಕಾರ ಚಂದ್ರು ಅವರೇ. ಸರ್ ನಮಸ್ತೆ ಹೇಳಿ ಸರ್. ದರ್ಶನ ಮಾಡಿ ಬಂದ್ರಾ ಅಥವಾ? ಸರ್ ಮಾಡಿ ಬಂದೆ ಸರ್. ಮಾಡಿ ಬಂದ್ರಾ? ಏನ್ ಪರಿಸ್ಥಿತಿ, ಏನ್ ಸಮಸ್ಯೆ ಆಗಿದೆ? ಹಾಗೆ ನೋಡಿದ್ರೆ ಕೆಳಗಡೆಯಿಂದ ಪಂಪಾಯಿಂದ ಮೇಲ್ಗಡೆಗೆ ಹತ್ತೋವರೆಗೂ ಕೂಡ ನೀರಿನ ವ್ಯವಸ್ಥೆ ಅಲ್ಲಲ್ಲಿ ಇಟ್ಟಿದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಸ್ವಲ್ಪ ಗ್ಯಾಪ್ ಅಲ್ಲಿ ನಿಮ್ಗೆ ತಿನ್ನಕ್ಕೂ ಅದಕ್ಕೂ ಎಲ್ಲ ವ್ಯವಸ್ಥೆಗಳು ಸಿಗುತ್ತೆ. ನೀರಿನ ವ್ಯವಸ್ಥೆ ಅಂತೂ ಇಲ್ಲ ಸರ್. ಕೆಳಗೆ ಪಂಪಾಯಿಂದ ಯಾವುದೇ ತರ ವ್ಯವಸ್ಥೆ ಇಲ್ಲ. ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಆದ್ಮೇಲೆ ವ್ಯವಸ್ಥೆ ಇದೆ. ಅದು ಅಲ್ಲಿ ಲಕ್ಷಾಂತರ ಜನ ಇರೋದ್ರಿಂದ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಕುಡಿಯೋದಕ್ಕೂ ಆಗಲ್ಲ. ಯಾಕೆ ಚಿಕ್ಕ ಮಕ್ಳುಗಳು ಇರ್ತಾರಲ್ವಾ, ನಿಂತಿ ಕುಡಿಯೋದಕ್ಕೂ ಆಗಲ್ಲ. ಸಿಕ್ಕಾಪಟ್ಟೆ ರಶ್ ಇದೆ ಸರ್. ಬಟ್ ನಾರ್ಮಲ್ ಆಗಿ ಎಷ್ಟು ಲಿಮಿಟೇಷನ್ ಇರುತ್ತೆ ಅಷ್ಟು ಲಿಮಿಟೇಷನ್ ಅಲ್ಲಿ ಹೋದ್ರೆ ಏನೂ ಆಗೋದಿಲ್ಲ. ಈಗ ತುಂಬಾ ಜನ ಹೋದಾಗ ಯಾರಿಗಾದ್ರೂ ಕಷ್ಟನೇ ಅಲ್ವಾ ಅದು? ಹೌದು, ಲಿಮಿಟೇಷನ್ ಅಂದ್ರೆ ಇವರು ನಮ್ಗೆ ಸೇಫ್ಟಿ ಮಾಡ್ಬೇಕಿತ್ತು. ಕರೆಕ್ಟ್. ತರ ಬೇರೆ ತರ ಮಾಡಿ ಬಿಡ್ಬೋದಿತ್ತು. ಇವ್ರು ಯಾವ ತರ ಇದಿಲ್ಲ, ರೆಸ್ಪಾಂಡ್ ಇಲ್ಲ. ಯಾರು ಹೆಂಗನ ಬರ್ಲಿ ಹೆಂಗನ ಇರ್ಲಿ ಅಂತ ಸರ್ಕಾರ ಅಲ್ಲಿ ಬಂದವ್ರಿಗೆ ಬಂದಂಗೆ ಕೊಟ್ಟಂಗೆ ಟಿಕೆಟ್ ಕೊಟ್ಟು ಕಳಿಸ್ತಾ ಇದ್ದಾರೆ. ಹೌದು ಹೌದು ಸರ್. ಅದ್ರ ಬದಲಾಗಿ ಎಷ್ಟು ಅಲ್ಲಿ ಅದಕ್ಕೆ ಬೇಕಾಗಿದೆ ಅಷ್ಟೇ 90,000 ಲಿಮಿಟೇಷನ್ ಇದೆಯಲ್ವಾ, ಅಷ್ಟು ಮಾತ್ರ ಕಳಿಸಿದ್ರೆ ಸರಿ ಇರ್ತಿತ್ತಲ್ಲಿ. ಅದ್ರ ಬದಲಾಗಿ 2 ಲಕ್ಷ ಮೇಲ್ಗಡೆ ಕಳಿಸ್ಬಿಟ್ರೆ ಯಾರಿಗಾಗತ್ತೆ? ಮಕ್ಕಳು ವಯಸ್ಸಾದವರೆಲ್ಲ ಕಷ್ಟನೇ ಅಲ್ಲಿ. ತುಂಬಾ ಜನ ಈ ಸಲ ಅಂತೂ ಸಿಕ್ಕಾಪಟ್ಟೆ ಮಕ್ಳು ಬಂದಿದೆ. ಪಾಪ ಮಕ್ಳಿಗಂತೂ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಯಾಕಂದ್ರೆ ಜನ ಹಿಂಗೆ ಪಾಪ ರೋಡ್ ಅಲ್ಲೇ ನಡೀತೀವಲ್ವಾ, ಮಳೆ ಬರ ಇರುತ್ತೆ, ಯಾವುದೇ ತರ ಸೇಫ್ಟಿ ಇಲ್ಲ. ಯಾಕೆ ಇಷ್ಟೊಂದು ಕ್ರೌಡ್ ಏಕಕಾಲದಲ್ಲಿ ಆಯ್ತು ಅಂತ ಅನ್ಸುತ್ತೆ ನಿಮಗೆ? ಅದು ಇವ್ರಿಗೆ ನಮ್ ಹೇಳ್ದಲ್ವಾ, ಮೇಂಟೆನೆನ್ಸ್ ಇಲ್ಲ ಅಲ್ಲಿ. ಅಲ್ಲ ಅಲ್ಲಿದ್ ಬಿಡಿ, ಅಲ್ಲಿ ಮೇಂಟೆನೆನ್ಸ್ ಅದನ್ನ ಬಿಡೋಣ. ನಾವು ಇಷ್ಟು ಜನ ಯಾಕೆ ಈ ಟೈಮಲ್ಲೇ ಹೋದ್ರು? ಇನ್ನು ಜನವರಿವರೆಗೂ ಇತ್ತಲ್ವಾ ಟೈಮು, ಈಗಲೇ ಯಾಕೆ ಎಷ್ಟೊಂದು ಜನ ಸೇರ್ಕೊಂಡ್ರು ಅಂತ? ಎಲ್ಲ ಏನ್ ಕೂಡ ಕಾರ್ತಿಕ್ ಮಾಸ ಹಿಂದಾಗಿದೆಯಲ್ಲ, ಲಾಸ್ಟ್ ಅದೇ ಓಪನಿಂಗ್ ಟೈಮ್ ಅಲ್ಲ, ಲಾಸ್ಟ್ ಟೈಮ್ ನೋಡ್ಕೊಂಬ ಅಂತೆಲ್ಲ ಬಂದಿದ್ದಾರೆ. ಇಲ್ಲಿ ನೋಡಕ್ ತುಂಬಾ ರಶ್ ಆಗ್ಬಿಟ್ಟಿದೆ. ಕಾರ್ತಿಕ್ ಮಾಸದಲ್ಲೇನೆ ದರ್ಶನ ಮಾಡಿದ್ರೆ ಒಳ್ಳೇದು ಅನ್ಕೊಂಡು ಹೋದ್ರಾ? ಹೌದು ಹೌದು. ಅದು ಸಮಸ್ಯೆ. ನೋಡ್ರೆ ಇಲ್ಲಿ ತುಂಬಾ ಜನ ಸೇರಿದ್ದಾರೆ ಸರ್. ಚಂದ್ರ ಅವರೇ, ನಿಮಗೆ ಪಂಪಾದಿಂದ ದರ್ಶನ ಆಗೋ ತನಕ ಎಷ್ಟು ಟೈಮ್ ಹಿಡಿತು? 14 ಅವರ್ಸ್ ಆಗಿದೆ. ಅಂದ್ರೆ ಬೆಟ್ಟ ಹತ್ತಿ ದರ್ಶನ ಮಾಡೋದಕ್ಕೆ? ದರ್ಶನ ಮಾಡೋದಕ್ಕೆ 14 ಅವರ್ಸ್ ಆಗಿದೆ. ಓಹೋ, ಓಕೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಸರ್. ಬೆಟ್ಟ ಹತ್ತಕ್ಕೆ ಎಷ್ಟೊತ್ತು ಬೇಕಾಯ್ತು ಸರ್? ಬೆಟ್ಟ ಹಕ್ಕಿ ನಾವು ಅದೇ ಮೆಟ್ಲು ಇದೆಯಲ್ಲ, 18 ಮೆಟ್ಟಲ್ ಇದೆಯಲ್ಲ, ಹೌದು, ಅಲ್ಲಿ ಗಂಡ ಹೋಗೋದಕ್ಕೆ ನಮ್ಗೊಂದು ಮಿನಿಮಮ್ ಒಂದು 13 ಅವರ್ಸ್ ಆಗಿದೆ. ಯಾಕಂದ್ರೆ ಒಂದೊಂದ್ ಕಡೆ ಬಿಡೋದೇ ಇಲ್ಲ ಸರ್. ನೈಟ್ ನೋಡಿ 3 ಗಂಟೆಗೆ ಓಪನ್ ಆಗುತ್ತೆ, 11:30 12 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಅಲ್ಲಿ ತನಕ ನಾವ್ ಎಲ್ಲೆಲ್ಲಿ ಇರ್ತೀವೋ ಮೆಟ್ಲಲ್ಲಿ ಅಲ್ಲೇ ಮಲ್ಕೊಂಡಿದೀವಿ ಎಲ್ಲರೂ. ಅಲ್ಲಿ ಮಲ್ಕೊಳ್ಳೋರಿಗೆ ಯಾವ್ದೇ ತರ ಇದಿಲ್ಲ ಸರ್. ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಒಂದು ವಾಶ್ರೂಮ್ಸ್ ವ್ಯವಸ್ಥೆ ಇಲ್ಲ, ಯಾವ ತರನು ಇಲ್ಲ ಸರ್ ಅಲ್ಲಿ. ಅಟ್ಲೀಸ್ಟ್ ಒಂದೊಂದು ನೀರ್ ವ್ಯವಸ್ಥೆನ ಮಾಡ್ಬೇಕಿತ್ತು ಅವ್ರು, ಯಾವ್ದೇ ತರನು ಮಾಡಿಲ್ಲ ಅವರು. ಧನ್ಯವಾದಗಳು ಚಂದ್ರ ಅವರೇ. ಲಕ್ಷಾಂತರ ಜನ ಮಲ್ಕೊಂಡಿರ್ತೀವಿ ಅಲ್ಲಿ. ಆ ಟೈಮಲ್ಲಿ ನೀರ್ ಬೇಕಂದ್ರೆ ಎಲ್ಲೂ ಹೋಗಕ್ಕಾಗಲ್ಲ. ದೊಡ್ಡವರನ್ನ ಅಡ್ಜಸ್ಟ್ ಮಾಡ್ಕೊಂಡ್ ಚಿಕ್ಕ ಮಕ್ಳು ಇರ್ತಾರಲ್ವಾ, ಅವ್ರಿಗೆ ನೀರ್ ಕೇಳ್ತಾರೆ. ಅವ್ರಿಗೋಸ್ಕರ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಏನಿಲ್ಲ ಸರ್ ಅಲ್ಲಿ.